ಆಯುಕ್ತರು ಯಾರಿದ್ದರು ನಟೇಶ್, ಅವರಿಗೆ ಕೂಡ ಒಂದು ಅವರ ಮನೆಯನ್ನು ಅವರು ಸರ್ಚ್ ಮಾಡಿ ಮತ್ತು ಸೆಕ್ಷನ್ 15ನಲ್ಲಿ ಅವ್ರಿಗೂ ಕೂಡ ನೋಟಿಸ್ ಕೊಡುವಂಥದ್ದನ್ನು ಮಾಡಿದರು. ಆ ವಿಚಾರವಾಗಿ ಆಯುಕ್ತರು ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿಯನ್ನು ಸಲ್ಲಿಸಿ ಆ ರಿಟ್ ಅರ್ಜಿಯನ್ನು ಕೂಡ ಉಚ್ಚ ನ್ಯಾಯಾಲಯ ಪರಿಗಣಿಸಿ ರಿಟ್ ಅರ್ಜಿಯನ್ನು ನಟೇಶನ ಪರ ತೀರ್ಪನ್ನು ಕೂಡ ಕೊಟ್ಟಿತ್ತು. ಇದೆಲ್ಲ ಮಧ್ಯದಲ್ಲಿ ಇಡಿನವರು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಯಾದಂಥ ಶ್ರೀಮತಿ ಪಾರ್ವತಿ ಅವರಿಗೂ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಗೌರವಾನ್ವಿತ ಸಚಿವರಾದಂಥ ಬೈರತಿ ಸುರೇಶ್ ಅವರಿಗೂ ಇಬ್ಬರಿಗೂ ಕೂಡ ಇಡಿನವರು ಸೆಕ್ಷನ್ 15ನಲ್ಲಿ ನೋಟಿಸ್ ಜಾರಿ ಮಾಡಿ ಕೆಲವು ದಾಖಲೆಗಳನ್ನು ಕೇಳಿದರು ಮತ್ತು ಖುದ್ದಾಗಿ ತಾವು ಹಾಜರಾಗಿ ತಮ್ಮ ಹೇಳಿಕೆಯನ್ನು ದಾಖಲಿಸಬೇಕು ಅಂತ ಹೇಳುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದರು.